ಬಾಯ್ ಸನು. ಅಜ್ಜ ಅಜ್ಜಿನ ಕಾಡ್ಬೇಡೇನು. ನಿಂಗೆ ಬರೋ ಮುಂದೆ ಏನು ತರಬೇಕು? ಹಾಂ, ಏನು ತರಲಿ ಬರೋ ಮುಂದೆ? ನೋಡ್ರಿ ನಮ್ಮ ಸ್ಪರ್ಶ ಅಂಗಡಿ ಕರ್ಕೊಂಡು ಬಂದ್ಬಿಟ್ಟು ನಾನು ಬೆಳಿಗ್ಗೆ ಸೊ ಆಲ್ರೆಡಿ ಟೈಮ್ ನೋಡ್ರಿ ಬರೋಬ್ಬರಿ 10-15 ಆತು ಇಲ್ಲಿ ಬರೋತ್ಲೆ. ನಾನಂತರೂ ಹಿಂಗೆ ರೆಡಿಯಾಗಿ ಬಂದೀನಿ ಜಿಮ್ಮಿಗೆ ಇವತ್ತು. ಮತ್ತೇನು ತಿನ್ನಿಸ್ಕೊಂಬರ್ಬೇಕು ನಿಂಗೆ? ಏನ ಪಾನ? ಪಾನಿಪುರಿ ಬೇಕಂತ ನೋಡ್ರಿ. ಈಟ್ ಅದ ನೋಡ್ರಿ ಇಲ್ಲೇ ನಮ್ಮ ಸ್ಪರ್ಶಾಗ ಪಾನಿಪುರಿ ಬೇಕಂತ ನಮ್ಗೆ ಹೊಟ್ಟೆ ಸಾಲಿ ಮುಂದೆ ಬಂದೇವಿ. ಪಾನಿ ಇಲ್ಲೈತಿ, ಪುರಿ ಇಲ್ಲೈತಿ, ಎರಡು ಸಪ್ರೇಟ್ ಕೊಟ್ಟಾರ ಅಂತೇಳಿ. ವರ್ಷ ಕ್ಯಾನ್ಸಲ್ ಆಗೋಣ, ಮನೆಗೆ ಹೋಗೋಣ. ಮನೆಗೆ ಹೋಗೋಣ. ಯಾರು ಇಲ್ಲ ಅಲ್ಲಿ ಒಳಗ. ಯಾರಿಲ್ಲ, ಬಂದಾಗಿತ್ತು. ತಲೆ ಹೆಂಗೆ ಇಕ್ಕೊಂಡ ನೋಡ್ರಿ, ಹನಿಗೆ ಸಿಕ್ಕೇತ ಅಂದ್ಕೂಲಿ ಹೆಂಗೆ ಇಕ್ಕೊಂಡೆ. ಇಲ್ಲೇ ನಮ್ಮ ಸ್ಪರ್ಶಾಗ ಅವ್ರ ಮಾಮನ ದುಗಿಸ್ಬೇಕಂತ. ಅಪಿನಿ ಆಗ್ಯಾಬೇಡ, ಮಾಮ ದುಗಿಸ್ತಾನ ಇವತ್ತು. ಕೈ ರಿಲ್ಯಾಕ್ಸ್ ಆಯ್ತು ನಂದು. ಗುಡ್ ಮಾರ್ನಿಂಗ್ ಸ್ಪರ್ಶ. ಏನ್ ಮಾಡತ್ತೀರಿ? ನಾ ಜಿಮ್ಮಿಗೆ ಹೋಗ್ತೇನೆ, ನೀ ಕೆಳಗೆ ಹೋಗ್ತಿ? ಓಕೆ ಬಂಗಾರು. ಬಂಗಾರು ಸೋಫಾ ತಗೊಂಬಂದೈತಿ. ಎಲ್ಲಿಂದ ತಗೊಂಬಂದೈತಿ ಇವತ್ತಿನ ಸೋಫಾ? ಊರಾಗಿಂದ ಅಮ್ಮನ ಕಡೆಯಿಂದ ತಗೊಂಬಂದೇವಲ್ಲ. ಬುಷ ಮಾಡಿದ್ರಿ ನೀವ? ನೋಡ್ರಿ ನಮ್ಮ ಸ್ಪರ್ಶಂದ ಜಾಕ ಮಾಡಿಸಿದ್ನಿ, ಹಲ್ ತೆಗ್ಸಿದ್ನಿ, ಆಕಿ ದಿನನಿತ್ಯ ಕರ್ಮ ಎಲ್ಲ ಮುಗೀತು. ನಾಷ್ಟಾನು ಮಾಡ್ಸೇನಿ. ಇವಾಗ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ 9 ಆಗಿ ಹೋಗೈತಿ. ಸೊ ಇವಾಗ ನಾನು ಆಕಿನ ಕೆಳಗೆ ಬಿಟ್ಟು ಜಿಮ್ಮಿಗೆ ಹೋಗ್ಬೇಕು. ಇವತ್ತಿನ ಡೇನಾಗ ನಮ್ಮ ಸ್ಪರ್ಶನ್ ಜೊತೆ ಏನೇನೆಲ್ಲ ಆಕೈತಿ ನೋಡೋಣಂತ ನೋಡ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ ಗೇಟ್ ತೆಗಿತಾಳ ನಮ್ಮ ಸ್ಪರ್ಶ, ಅದ್ರ ಮೇಲೆ ಹತ್ತಿ ಜಿಮ್ಮಿಗೆ ಹೋಗಿ ಬರ್ತೇನೆ ಅಂದ್ಕೊಡ್ಲಿ. ನೋಡ್ರಿ ಹೆಂಗೆ ತೆಗಿತ ನೋಡ್ರಿ. ಹೋಗ್ಬರ್ಲಿ ಗುಬ್ಬಿನ? ಹಾಂ, ಹೋಗ್ಬರ್ಲಿ. ಇನ್ನೊಂದು ಸ್ವಲ್ಪ ಮಾಡ್ಬೇಕಂತ. ನನ್ನ ಕ್ರಾಕ್ಸ್ ನೋಡ್ರಿ 300 ರೂಪಾಯಿ ಕೊಟ್ಟು ತೊಗೊಂಡಿದ್ನಿ. 200 ರೂಪಾಯಿ ಕೊಟ್ಟು ತೊಗೊಂಡಿದ್ನಿ. 3 ವರ್ಷ ಆತಿ ನೋಡ್ಕೋತೇನೆ. ಮಸ್ತ್ ಅದಾವ. ಆಡ ಹೆಂಗೆ ಆಡೋದು ನೋಡಮ್ಮ, ಹೆಂಗೆ ಆಡ್ತಾ? ದುಗುಸ ಹತ್ತ ನೋಡಿ. ಹತ್ತ ಹತ್ತ ಸ್ವಿಂಗ್ ಇಲ್ಲ, ದುಗಿಸ್ತೈತೆ ತಾನ ನೋಡಿ, ದುಗಿಸ್ತ. ಬಾಯ್ ಸನು. ಅಜ್ಜ ಅಜ್ಜಿನ ಕಾಡ್ಬೇಡೇನು. ನಿಂಗೆ ಬರೋ ಮುಂದೆ ಏನು ತರಬೇಕು? ಹಾಂ, ಏನು ತರಲಿ ಬರೋ ಮುಂದೆ? ಕ್ಲೇ. ಬಂದ್ಮೇಲೆ ಕರ್ಕೊಂಡು ಹೋಗಿ ನಿನ್ನ ತರ ಇಬ್ರು ಕೂಡಿ ಹೋಗಿ. ಓಕೆ 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 ಬಾಯ್ ಬಾಯ್. ನೋಡ್ರಪ್ಪ ಜಿಮ್ಮಿಗೆ ಹೋಗೋರು ಟೈಮ್ 10 ಗಂಟೆ ಆಗೈತಿ. ಈ ಟೈಮ್ ನಮ್ಮ ಜಿಮ್ಮಿಗೆ ಹೋಗೋದು. ನೋಡ್ರಿ ಇಲ್ಲಿ ಬೆನ್ನತ್ತು ಬರೋದು. ಅಲ್ಲಿ ಹುಲ್ಲು ಐತೆ ನೋಡೋದು, ಹುಲ್ಲು ಕಸ್ತೈತಿ. ನಡಿ ಮನೆಗೆ ಬರ್ತೇನೆ, ನಡಿ. ಹ್ಞೂ, ವಿಡಿಯೋ ಮಾಡ್ಕೊತ ಬರತ್ತೇನೆ ಅಲ್ಲಿ ಮಟ್ಟ. ಬೇಡ ಅಣ್ಣ, ಬಂದ್ ಮಾಡ್ತೇನೆ. ಹೋಗು, ಬಂದ್ ಮಾಡಿದ್ನಿ, ಹೋಗು ವಿಡಿಯೋ. ಹಾಂ, ಆಮೇಲೆ ಬರೋ ಮುಂದೆ ತರಿಸ್ತೇನೆ, ನಡಿ. ಚಡ್ಡಿ ಹಾಕೊಂಡು ಬರೋಗಂಗಿತ್ತ ಕೊಡೋದು. ಇದು ಪ್ಯಾಂಟ್ ಹಾಕೋ, ಚಪ್ಪಲ್ ಹಾಕೊಂಡು ಬರೋಗೋ, ಕೊಡಿಸ್ತೇನೆ. ಈಕಿ ಕೊಡಿಸೋ ಮಟ್ಟ ಬಿಡಂಗಿಲ್ಲ ಈಗ. ನಡಿ, ಹೇಳ್ಕೊಂಡು ಹೊಂಟ ನೋಡಿ ಚಂದ. ನಡಿ ಅಂತೆ. ನೋಡ್ರಿ ನಮ್ಮ ಸ್ಪರ್ಶ ಅಂಗಡಿ ಕರ್ಕೊಂಡು ಬಂದ್ಬಿಟ್ಟು ನಾನು ಬೆಳಿಗ್ಗೆ ಸಣ್ಣದು ಕೊಡ್ರಿ ದಾದಾ. ಹಾಂ, ಚೋಟವಲ್ಲ ಸಣ್ಣ ತೊಗೊಂಡಿಲ್ಲ ಅಂದ್ರೆ ಈಕೆ ಮತ್ತೆ ಕೆಡಿಸ್ತಾಳ. ಅದಕ್ಕೆ ಇದಿರಲಿ. ಓಕೆ. ಹಾಂ, ಚಲೋ ಐತಿದ, ಮಸ್ತ್ ಐತೆ ನೋಡ. ಹಾಂ, ಇರಲಿ. ಓಕೆ, ಮತ್ತೆ ತರೋಣಂತ. ನೋಡ್ರಿ ನಮ್ಮ ಸ್ಪರ್ಶಾಗ ಕ್ಲೇ ಕೊಡಿಸ್ಕೊಂಡು ಮನೆ ಕಡೆ ಹೊಂಟೇನಿ. ಈಕಿನಿಗೆ ಬಿಟ್ಟು ಮುಂದೆ ಜಿಮ್ಮಿಗೆ ಹೋಗ್ಬೇಕಂತ ನೋಡ್ರಿ. ನಾನು ಯಪ್ಪ 10 ಆಗಿ ಹೊಟ್ಟೆ ಟೈಮ್. ನಮ್ಮ ಮಾಸ್ತರ್ ಚಿಲ್ಕ ಹಾಕಿದ್ದಂದ್ರೆ ಲಪಡ ಆಯ್ತು ನನಗೆ. ಮತ್ತೆ ಮಸ್ತ್ ಐತಿ ಮತ್ತೆ ನಾಳೆ ಕೊಡಿಸ್ತೇನೆ ದೊಡ್ಡದು. ಏನು ವಾಪಸ್ ಕೊಟ್ಟು ಬರೋಣ ಅದನ್ನ. ನಿಂಗೇನು ಬೇಡ, ನಡಿ ಮತ್ತೆ ಗುಂಡಿಗೆ ಹಚ್ಚಿ ಒಂದು ತೋರಿಸ್ತಾ. ಎರಡೇ ತೆಗೆದುಕೊಡ್ರಿ ಪಪ್ಪ ಆಕಿಗೆ ಅದ್ರನ್ನು.
ಟೂ ಅಷ್ಟೇ ತೊಗೊಳ್ದೇನಾ ನಾವು ಜಿಮ್ಮಿಗೆ ಹೋಗಿ ಬರ್ತೇನೆ ರೀ ಲೇಟ್ ಆಗೈತೆ ಆಲ್ರೆಡಿ ಟೈಮ್ ನೋಡ್ರಿ 10 ಆಯ್ತು. ಸೊ ಆಲ್ರೆಡಿ ಟೈಮ್ ನೋಡ್ರಿ ಬರೋಬ್ಬರಿ 10-15 ಆಯ್ತು ಇಲ್ಲಿ ಬರೋತ್ಲೆ. ನಾನಂತರೂ ಹಿಂಗೆ ರೆಡಿಯಾಗಿ ಬಂದೀನಿ ಜಿಮ್ಮಿಗೆ ಇವತ್ತು. ಯೂಶ್ವಲಿ ಹಿಂಗೆ ಬರ್ತೇನೆ ರೆಡಿಯಾಗಿ. ಸೊ ಇವತ್ತು ಜಿಮ್ನಾಗ ಮಾತಾಡೋದನ್ನು ಯಾರೂ ಇಲ್ಲ ಅಂತೇಳಿ ಪೂರಾ ಜಿಮ್ ಖಾಲಿ ಯಾಕಂದರೆ ಎಲ್ಲರೂ ಡ್ಯೂಟಿಗೆ ಹೋಗಿರ್ತಾರೆ ಈಗ. ಸೊ ನನ್ನ ಬ್ಯಾಕ್ಗ್ರೌಂಡ್ನಾಗ ಒಂದು ಪೋಸ್ಟರ್ ಐತಲ್ರಿ, ಆ ರೀತಿ ಕಾಣ್ಬೇಕನ್ನೋ ಒಂದು ಆಸೆ ಐತಿ. ಬಟ್ ಹಂಗೆ ಆಗ್ಬೇಕಂದ್ರೆ ಭಾಳ ಡೆಡಿಕೇಶನ್ ಬೇಕು, ಭಾಳ ದುಡ್ಡು ಹಾಕ್ಬೇಕಾದ್ರ ಸಲುವಾಗಿ ಅದಕ್ಕೆ ಹೆಂಗೆ ಏನು ಅಂತೇಳಿ ನೀವು ಕೇಳಿದ್ರಂದ್ರೆ ಅದಕ್ಕೆ ಆನ್ಸರ್ ಕೊಡ್ತೀನಿ. ಒಂದು ದಿವಸ ನೀವು ಕ್ವಶನ್ ಕೇಳ್ರಿ, ನಾನು ಆನ್ಸರ್ ಕೊಡ್ತೀನಿ. ನನಗೆ ಆನ್ಸರ್ಸ್ ಗುರ್ತದವ. ಸೊ ಲೆಟ್ಸ್ ಸ್ಟಾರ್ಟ್ ದ ವರ್ಕೌಟ್. ಇವತ್ತಿನ ವರ್ಕೌಟ್ ಏನೈತಪ್ಪ ಅಂತಂದ್ರೆ ಶೋಲ್ಡರ್ ಮತ್ತು ಟ್ರೈಸೆಪ್ಸ್ ಹೊಡಿಬೇಕು. ಆದಷ್ಟು ಕವರ್ ಮಾಡ್ತೀನಿ ಯಾಕಂದ್ರೆ ಒಬ್ಬ ಅದೇ ನೀವು ಜಿಮ್ನಾಗ. ಅದಕ್ಕೆ ಚಲೋ ಹಿಂಗೆ ಎಬ್ಸ್ಬೇಕು, ಹಿಂಗಾಗಿ ಮಾಡ್ಬೇಕು. ಹುಡುಗಿ ಮಾಡೋದಕ್ಕೆ ನೋಡ್ರಲ್ಲಿ ಶೋಲ್ಡರ್ ಪ್ರೆಸ್ ಮಾಡಕ್ಕೆ ನಾನು ಬರೀ 5 ಕಿಲೋ ಡಂಬಲ್ ತೊಗೊಂಡಿನಿ. ಸ್ಟಾರ್ಟಿಂಗ್ ಬಂದಾಗಿದ್ದು 5 ಕಿಲೋ ಎಬ್ಸಕ್ಕೆ ಹಾಕಿದ್ದಿಲ್ಲ ನನ್ನ ಕೈಲಿ. ಇವತ್ತು ಮತ್ತೆ ಯಾಕೆ 5 ಕಿಲೋ ಡಂಬಲ್ ತೊಗೊಂಡೇನಪ್ಪ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು 10 ಕಿಲೋವರೆ ತೊಗೋತೇನೆ ನಾನು ಶೋಲ್ಡರ್ ಹೊಡ್ಯಾಕೆ. ಬಟ್ ಮತ್ತೆ ಇವತ್ತು 5 ಕಿಲೋ ಯಾಕೆ ತೊಗೊಂಡೇನೆ ಅಂತಂದ್ರೆ 1 ತಿಂಗಳಾಯ್ತು ಜಿಮ್ಮಿಗೆ ಬರ್ಲಾರ್ದು. ಒಮ್ಮೆ ಸಡನ್ನಾಗಿ ವೇಟ್ ಎತ್ತಿದ್ನಿ ಅಂದ್ರೆ ಆಮೇಲೆ ಕೈಕಾಲು ಅಡಗಾಡಂಗಿಲ್ಲ ಆಮೇಲೆ ನಾನು. ಅದ್ರ ಸಲುವಾಗಿ ಸ್ವಲ್ಪ ಲೈಟ್ ಆಗಿದೆ, ಒಂದು ವೀಕ್ ಲೈಟ್ ವೇಟ್ ಹೊಡ್ಯಾತೇನಿಲ್ಲ. 5 ಕಿಲೋ 10 ಕಿಲೋ ಹಿಂಗೆ. ಮತ್ತು ನೆಕ್ಸ್ಟ್ ವೀಕ್ ಆಯ್ತಲ್ಲ ಮತ್ತೆ ವಾಪಸ್ ವೇಟ್ ರೈಸ್ ಮಾಡೋಣ ಅಂತ. ಈಗ ಬರೀ ಶೋಲ್ಡರ್ ಪ್ರೆಸ್ ಹೆಂಗೆ ತೋರಿಸ್ತೀನಿ. ಸೇಮ್ 12 ಸೆಟ್ 3 ಹೆಂಗೆ ಮಾಡಿದ್ನಲ್ಲ ಈಗ 2 ಕೈಲೆ. ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ಬಟ್ ಶೋಲ್ಡರ್ ಎಕ್ಸಸೈಸ್ ಅದು ಇಲ್ಲಿಗೆ ಎಫೆಕ್ಟ್ ಆಕೈತದ. ಈಗ ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ ಆಗೋಂಗೆ ಮಾಡ್ಬೇಕು. ಇದು ಬೇರೆ ವರ್ಕ್ ಆಕೈತಿ. ಸೊ ಈಗ ಇದನ್ನು ಹಿಂಗೆ ಮಾಡಿದ್ವಲ್ಲ ಇಲ್ಲಿಗೆ ಬಂತು ಇದು ಪ್ರೆಷರ್. ಫಸ್ಟಿಗೆ ಏನು ಮಾಡಿದ್ವಲ್ಲ ಮಿಲಿಟ್ರಿ ಪ್ರೆಸ್ ಅದು 2 ಸೈಡ್ ಕೊಡ್ತೈತಿ 50-50. ಬಟ್ ಈಗ ಸ್ಪೆಸಿಫಿಕ್ ಆಗಿ ಇದಕ್ಕೆ ಏನಂತಾರೆ ನೋಡ್ರಿ, ಕುತ್ತಿಗೆ ಇದು ಹಿಂಗೆ ಏರ್ಬೇಕಂದ್ರೆ ಯಾವ ರೀತಿ ಎಕ್ಸಸೈಸ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೇನೆ ನಿಮಗೆ. ಅಂದಂಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕಿತ್ತು. ಏನಪ್ಪ ಅಂತಂದ್ರೆ ಎಕ್ಸಸೈಸ್ ಮಾಡ್ಬೇಕಾದ್ರೆ ಮುಂಚೆ ನಾನು ಏನು ಮಾಡ್ತೇನೆ ಅಂತಂದ್ರೆ ಫಸ್ಟಿಗೆ ಬಂದು ವಾರ್ಮಪ್ ಮಾಡ್ಕೊಂಡಿರ್ತೀನಿ. ವಾರ್ಮಪ್ ತೋರಿಸಿಲ್ಲ ನಾನು ನಿಮ್ಗೆ ವಿಡಿಯೋನಾಗ, ಮನಿ ವಿಡಿಯೋ ಮೇ ಬಿ ತೋರಿಸಿರ್ಬೋದು, ನೆನಪಿಲ್ಲಂಗೆ. ಫಸ್ಟಿಗೆ ಬಂದ್ಕೂಲೆ ವಾರ್ಮಪ್ ಮಾಡ್ಕೋಬೇಕು. ವಾರ್ಮಪ್ ಮಾಡ್ಲಾರ್ದ ಡೈರೆಕ್ಟ್ ಎಕ್ಸಸೈಸ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಸ್ಟ್ರೆಚ್ಚನ್ನು ಮಾಡ್ಬೇಕು, ಮಸಲ್ ಸ್ಟ್ರೆಚ್ ಮಾಡ್ಕೊಂಡು ನೆಕ್ಸ್ಟ್ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ತೋರಿಸ್ತೇನೆ ನಿಮ್ಗೆ ಹೆಂಗೆ ಏನಂತೇಳಿ. ಜಿಮ್ಮಿಗೆ ಬರ್ಬೇಕಂದ್ರೆ ಕಂಪಲ್ಸರಿ ಒಂದು ನ್ಯಾಪ್ಕಿನ್ ತೊಗೊಂಬರ್ಬೇಕು. ಹಂಗೆ ಬರ್ಬಾರ್ದು, ಯಾಕಂದ್ರೆ ಬೆಳೀತಿರ್ತಾರೆ ಮುಖ ಒರೆಸ್ಬೇಕಾಗುತ್ತೆ. ಆಮೇಲೆ ನೀವು ಯೂಸ್ ಮಾಡುವಂಥ ಸೀಟಿನಲ್ಲಿ ಇದನ್ನು ಕಂಪಲ್ಸರಿ ಹಾಕ್ಬೇಕು. ನಿಮ್ಗೆ ಅವರು ಬೇರೆದವ್ರಿಗೆ ಹತ್ತಂಗಿಲ್ಲ, ಬೇರೆದವ್ರಿಗೆ ಹತ್ತಿದ್ದಾದ್ರೂ ನಿಮಗೆ ಹತ್ತಿ ಇನ್ಫೆಕ್ಷನ್ ಆಗಿಲ್ಲ. ಅದ್ರ ಸಲುವಾಗಿ ಹಿಂಗೆ ನಂಬರ್ ಫೇಸಿಗೆ ಬರ್ಬೇಕು. ಆಮೇಲೆ ಮಾಡ್ಬೇಕು. ನೆನ್ಪಿಟ್ಟು ಬರೀ ನಿಮಗೆ ಎಷ್ಟು ವೇಟ್ ಈಗದಲ್ಲಿ ಅಷ್ಟೇ ವೇಟನ್ನು ಲಿಫ್ಟ್ ಮಾಡಿದ್ರೆ, ಜಾಸ್ತಿ ವೇಟನ್ನು ಲಿಫ್ಟ್ ಮಾಡೋಕ್ಕೆ ಹೋಗಬೇಡ್ರಿ. 7.5 ತೊಗೊಂಡಿದ್ದೆ. ಸೆಕೆಂಡ್ ರೌಂಡಿಗೆ 10 kg ತೊಗೊಂಡಿನಿ. ಥರ್ಡ್ ರೌಂಡಿಗೂ ಸೇಮ್ 10 kgನ ಕ್ಯಾರಿ ಮಾಡಾಕತ್ತೆ ನಾನು. ಇದು 15-20 ಕಿಲೋಮೀಟರ್ನ ಹೋಗ್ತೈತೆ ನನಗೆ. ಬಟ್ ಇವತ್ತು ಬೇಡ, ನೆಕ್ಸ್ಟ್ ವೀಕ್ ತೋರಿಸ್ತೀನಿ ನಿಮ್ಗೆ ಡೆಫಿನೆಟ್ಲಿ 15 ಕಿಲೋ 20 ಕಿಲೋ ಲಿಫ್ಟ್ ಮಾಡಿ. ಬಟ್ ಈಗ ಮಾತ್ರ ಬೇಡ. ಸೊ ಟೈಮ್ ನೋಡಿದ್ರೆ ಎಷ್ಟಾಯ್ತು, ಬರೋಬ್ಬರಿ 11:10 ಹಾಕುವಂತ 1 ತಾಸು ಹಾಕುವಂತ ಆಲ್ಮೋಸ್ಟ್ ಬಂದು ಶೋಲ್ಡರ್ ಎಕ್ಸಸೈಸ್ ಮಾಡತ್ತೀನಿ. ಈಗ ಇನ್ನೊಂದು ಮಾಡಿದ್ದು ನಾನು ನಿಮ್ಗೆ ತೋರಿಸಿಲ್ಲ ಆ್ಯಕ್ಚುಲಿ. ಈಗ ಇದ್ರೊಳಗೆ ಮಷಿನ್ನಾಗ ಹೆಂಗೆ ಮಾಡ್ಬೋದು ಅಡ್ವಾನ್ಸ್ ಲೆವೆಲ್ನಾಗ, ಸ್ವಲ್ಪ ಅಡ್ವಾನ್ಸ್ ಲೆವೆಲ್. ಈಗ ಇಷ್ಟೊತ್ತನ ಏನು ತೋರಿಸಿದ್ದೆ ಅದನ್ನೆಲ್ಲ ಡಂಬಲ್ಸ್ಲೇ ಬಾರ್ಬೆಲ್ಲೇ ತೋರಿಸಿದೆ. ಇವೆಲ್ಲ ಬೇಸಿಕ್ ಬಿಟ್ಟು ಸ್ವಲ್ಪ ಅಡ್ವಾನ್ಸ್ ಹೋಗ್ಬೇಕಂತಂದ್ರೆ ಹೆಂಗೆ ಮಾಡ್ಬೇಕು. ಮುಂಚೆ ಬೇಸಿಕ್ ಪ್ರಾಕ್ಟೀಸ್ ಮಾಡ್ಕೊರಿ. ಬೇಸಿಕ್ನಾಗ ನೀವು ಪರ್ಫೆಕ್ಟ್ ಆಗ್ಬೇಕು. ಆಮೇಲೆ ಬೇಸಿಕ್ನಾಗ ನಿಮಗೆ ಕೈ ಕೊಡ್ಬೇಕು. ಆಮೇಲೆ ನಿಮ್ಮ ಬಾಡಿ ಸ್ವಲ್ಪ ಬಿಲ್ಡ್ ಆಗ್ಬೇಕು. ಅದಾದ್ಮೇಲೆ ನೀವು ಅಂದರೆ ಆಲ್ಮೋಸ್ಟ್ ಒಂದು 45 ಡೇಸ್ 60 ಡೇಸ್ ಅಂದ್ರೆ 1.5-2 ತಿಂಗಳ ಮಟ್ಟ ಮ್ಯಾನ್ಯುವಲ್ಲ ಮಾಡಿರಿ. ಅದಾದ್ಮೇಲೆ ಮಷಿನ್ ಕೈ ಹಚ್ಚೋರಂತ. ಅಲ್ಲಿ ಮಟ್ಟ ಮಷಿನ್ ಕಡೆ ಹೋಗಬಾರ್ದು. ಆ್ಯಕ್ಚುಲಿ ನಾನು ಡಿಸೆಂಬರ್ದಿಂದ ಬರತ್ತೀನಿ, ನನಗೆ 5 ತಿಂಗಳಾಗೈತಿ ವರ್ಕೌಟ್ ಮಾಡಕತ್ತ. ಸೊ ನನಗೆ ಮಷಿನ್ ಮೇಲೆ ಹೆಂಗೆ ಮಾಡ್ಬೇಕು ಅನ್ನೋದು ಸ್ವಲ್ಪ ನಾಲೆಜ್ ಐತಿ. ನಾನು ಪರ್ಫೆಕ್ಟ್ ಪ್ರೊಫೆಷ್ನಲ್ ಅಂತರೂ ಅಲ್ಲ, ಬಟ್ ನನಗೆ ಎಷ್ಟು ನಾಲೆಜ್ ಐತಿ ಅಷ್ಟು ನಾಲೆಜನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೀನಿ. ನನಗೆ ಗುರ್ತಿರುವಂಥ ಪರ್ಫೆಕ್ಟ್ ನಾಲೆಜನ್ನು ಮಾತ್ರ ಶೇರ್ ಮಾಡ್ತೀನಿ. ಅರ್ಧಂಬರ್ಧ ನಾಲೆಜನ್ನು ನಾನು ಹೇಳಕ್ಕೆ ಹೋಗಂಗಿಲ್ಲ. ಸೊ ಅದ್ರ ಸಲುವಾಗಿ ಆಗ ಒಂದು ಎಕ್ಸಸೈಸ್ ಮಾಡಿದ್ದಿಲ್ಲ ಅಂತ ತೋರಿಸಿಲ್ಲ, ಯಾಕಂದ್ರೆ ಅದು ನನಗೆ ಪರ್ಫೆಕ್ಟಾಗಿ ಬರೋಂಗಿಲ್ಲ. ಯಾರು ಇದ್ರೆ ಸೊ ಪರ್ಫೆಕ್ಷನ್ ಬರ್ತೈತೆ ಅದ್ರೊಳಗೆ. ಸೊ ಇವತ್ತು ಒಬ್ಬ ಅದೇ ಅನ್ಕೂಲ ಅದನ್ನ ಎಕ್ಸಸೈಸ್ ತೋರಿಸಲಿಲ್ಲ, ಸ್ಕಿಪ್ ಮಾಡೀನಿ. ನೆಕ್ಸ್ಟ್ ಈಗ ಈ ಮಷೀನಾಗ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಫ್ಲೈಯಿಂಗ್ ಮಷೀನ್ ಅಂತ ಏನೋ ಅಂತಾರಪ್ಪ, ಗೊತ್ತಿಲ್ಲ ನನಗೂ ಎಕ್ಸಾಕ್ಟ್ ಹೆಸರಾಗಿ. ಈಗ ತೋರಿಸ್ತೀನಿ ನೋಡ್ಬರಿ.
ಇದ್ರಲ್ಲೇನೂ ಮಾಡ್ಬೋದು, ಏನಪ್ಪ ಅಂದ್ರೆ ಬಾರ್ಬೆಲ್ಲೂ ಮಾಡ್ಬೋದು. ಬಟ್ ಇದ್ರಲ್ಲೇ ಮಾಡ್ಬೋದು ಸತ್ಯ ನಿಮ್ಗೆ ಅಡ್ವಾನ್ಸ್ ಲೆವೆಲ್. ಕೈ ಹಿಂಗಿರ್ಬಾರ್ದು, ಹಿಂಗಿರ್ಬೇಕು. ಕೈ ಕೆಳಗೆ, ಕೈ ಮೇಲೆ. ಸೊ ಹಿಂಗೆ ಬರ್ಬೇಕು ಕೈ. ತೋರಿಸಿ ನೋಡ್ರಿ, ಇದು ಎಷ್ಟು ಹೈಟ್ ಮಟ್ಟ ಹೋಗುತ್ತೆ? ಸೇಮ್ 12 3 ಸೆಟ್ ಇಷ್ಟು ಬರ್ತದೆ. ಸ್ಲೋಲಿ ಡೌನ್ 2 ಮೂರನೇ ಸೆಟ್ ಇತ್ತು, ಫಿನಿಶ್ ಆದ. ನೆಕ್ಸ್ಟ್ ಇದ್ರೊಳಗೆ ಮತ್ತೊಂದು ಅಡ್ವಾನ್ಸ್ ಲೆವೆಲ್ ಐತಿ, ತೋರಿಸ್ತೀನಿ ನಿಮ್ಗೆ. ಕೇಬಲ್ ಮಿಷಿನ್ಯಾಗ ನಿಮ್ಗೆ ವೇಟ್ ಎಷ್ಟು ಹಾಕಿದ್ರೆ ಅದಕ್ಕೆ ಅರ್ಧದಷ್ಟೇ ಬರ್ತೈತಿ. 50 ಇದೆ ಅಂದರೆ 15 kg ಫೀಲ್ ಆಗಿಲ್ಲ. ಅರೌಂಡ್ 10 to 12 kg ಫೀಲ್ ಆಗ್ತೈತಿ. ಇನ್ನು ಹೆಂಗೆ ಮಾಡ್ಬೇಕು ಅಂದ್ರೆ ಸಿಂಪಲ್, ಹಿಂಗೆ ಮೇಲೆ ಇದನ್ನು ಸ್ವಲ್ಪ ಸ್ಲೋ ಮಾಡಬೇಕು, ಸ್ಪೀಡ್ ಮಾಡಿದೆ ಅಷ್ಟೇ. ಲೈಕ್ ಮಾಡಿ ಇಷ್ಟ ಆದರೆ. ಸೊ ಇವತ್ತಿಗೆ ನನ್ನ ಶೋಲ್ಡರ್ ಎಕ್ಸಸೈಸ್ ಫಿನಿಶ್ ಇಲ್ಲಿಗೆ. ನೆಕ್ಸ್ಟ್ ಈಗ ಟ್ರೈಸಿಪ್ಸ್ ಎಕ್ಸಸೈಸ್ ಮಾಡ್ಕೋತೀನಿ. ಬೈಸಿಪ್ಸ್ ಅಂದ್ರೆ ಇದು ಮ್ಯಾಲಿನ ಪೋರ್ಷನ್, ಇದು ಬಾಡಿ ಮೇಲ್ಗಡೆ ಏನು ಕಾಣ್ತೈತಲ್ಲ, ಒಂದು ನಿಮಿಷ ತೋರಿಸ್ತೀನಿ. ಕಾಣಿಸುತ್ತೆ, ಇದು ಬಾಡಿ ಮ್ಯಾಲಿಂದ ಕಾಣ್ತೈತಲ್ಲ, ಹೇಗೆ ತೋರಿಸ್ಲಿ. ಹಾಂ, ಇದು ಬೈಸಿಪ್ಸ್. ಆಮೇಲೆ ಇಲ್ಲಿ ಹಿಂದೆ ಏನು ಬರ್ತೈತಲ್ಲ, ಇದು ಟ್ರೈಸಿಪ್ಸ್. ಆ್ಯಕ್ಚುಲಿ ಟ್ರೈಸಿಪ್ಸ್ ದೊಡ್ಡದಲ್ಲ, ಜಾಸ್ತಿ ಆಕೈತಿ. ಮತ್ತು ಟ್ರೈಸಿಪ್ಸ್ ಜಾಸ್ತಿ ದೊಡ್ಡದಾದಷ್ಟು ಬೈಸಿಪ್ಸ್ ದೊಡ್ಡ ಕಾಣ್ತೈತಿ. ಅದಕ್ಕೆ ಫಸ್ಟ್ ಡೇ ಟ್ರೈಸಿಪ್ಸ್ ಎಕ್ಸಸೈಸ್ ಮಾಡ್ಬೇಕು. ಇವತ್ತು ಆ್ಯಕ್ಚುಲಿ ಟ್ರೈಸಿಪ್ಸ್ ಇತ್ತು, ನಿನ್ನೆ ಶೋಲ್ಡ್ರ್ ಇತ್ತು. ಶೋಲ್ಡ್ರ್ ನಿನ್ನೆ ಇವತ್ತು ಮಾಡ್ಕೊಂಡೀನಿ. ಈಗ ಟ್ರೈಸಿಪ್ಸ್ ವರ್ಕೌಟ್ ಮಾಡ್ಕೊತೀನಿ. ಸೊ ಆಲ್ ರೈಟ್, ಟೈಮ್ ನೋಡ್ರಿ ಬರೋಬ್ಬರಿ 12 ಆಯ್ತು. ಆಲ್ಮೋಸ್ಟ್ ನಾ ಬಂದು 1 hour 45 minutes ಆಯ್ತು. ಸೊ ವರ್ಕೌಟ್ ಎಲ್ಲ ಮುಗೀತು. ಟ್ರೈಸಿಪ್ಸ್ ಮಾಡ್ಕೊಳ್ಳೋದನ್ನು ತೋರಿಸ್ಲಿಲ್ಲ ನಿಮ್ಗೆ. ಒಂದೇ ಬ್ಲಾಗ್ನಾಗ ಎಲ್ಲ ಭಾಳ ಬಚ್ಚ ಆಕೈತೆ ಅಂತೇಳಿ ನೋಡ್ರಿ. ಹಂಗಿತ್ತಂದ್ರೆ ಈಗ ಮನೆ ಕಡೆ ಹೋಗೋಣ, ಸ್ನಾನಗೇನ ಮಾಡ್ಕೊಂಡು ನಮ್ಮ ಸ್ಪರ್ಶ ಅವ್ರು ಏನು ಮಾಡತ್ತಾರ ಅಂತ ನೋಡೋಣ ಅಂತ. ನೋಡ್ರಿ ಮನೆಗೆ ಬಂದುಬಿಟ್ಟಿದೆ ನಮ್ಮ ಚೋಂಪು ಏನು ಮಾಡೋದು ನೋಡೋಣ. ಹಾಯ್ ಚೋಂಪು. ಅಯ್ಯಯ್ಯ, ಹಂಗೆ ಹಾಕೋಬೇಕಪ್ಪ. ಅಲ್ಲ ತರಲಿಲ್ಲ ಅಂದ್ರೆ ಅಷ್ಟೊತ್ತು ಹಂಗೆ ಹಾಕೋಬೇಕು. ದೊಂಬಡಿ. ಚಲೋ ಆಯ್ತು, ಗೊತ್ತೈತಿ ನನಗೆ. ಬಂದು ಕೂಡಲೇ ಅದೇ ಇರ್ತೈತಿ ನಿಮ್ಗೆ. ಹಾಂ ತಿನ್. ಇಲ್ಲ ಕಿ ಕರೆ ಹೇಳ್ತಾಳೆ, ಅದು ಇಂಪಾರ್ಟೆಂಟ್ ಐತೆ ನನಗೆ. ಇಲ್ಲಾಂದ್ರೆ ಸುಳ್ಳು ಹೇಳಕ್ ಕಲತ್ ಬಿಡ್ತಾಳೆ ಆಮೇಲೆ. ತಂದೇನಂತ ಇನ್ನು ಮಾಡ್ಕೊಡ್ಲಾರ್ದೆ ಬಿಡೋದೇನ ಅದನ್ನ. ಕೊಂದವನು ಅದಕ್ಕ ವಿಡಿಯೋ ಮಾರು, ಅದಕ್ಕ ನೀನ್ ಬಿತ್ತಾಕಿವಿ, ಅದಕ್ಕೆ ನೀನ್ ಕರ್ಕೊಂಡ್ ಹಾಕಿವಿ, ಅದಕ್ಕ ಬಾ ನೀ ಫಸ್ಟ್ ಮುಕ್ಕಳಿಗೆ ಚಡ್ಡಿ ಹಾಕೋ ಹೋಗೋಣ. ನಿನ್ಗೆ ಹೇಳ್ತೀನಿ ನಾನು ಮುಕ್ಳಿಗೆ. ಯಪ್ಪ, ನಂದ ತಪ್ಪಾತ್ ನೋಡ್ರಿ. ಈಗ ಮುಂದೆ ಹೊಲಸ್ ಮಾತಾಡಬಾರ್ದು, ಮಾತಾಡಿದ್ರೆ ಹೊಲಸ್ ಮಾತಾಡ್ಬಿಡ್ತಾವ. ಹೇಳ್ತೀನಿ ನಾನು ಬ್ಯಾರೆದಕ್ಕ. ಏ ಚಲೋ ಐತ್ಲಿ ಪ್ಯಾಂಟ್, ಇದಕ್ಕೇನಾಗೈತಿ ದಾಡಿ. ಏ ಬ್ಯಾರೆ ಪ್ಯಾಂಟ್ ಹಾಕೋ, ನಾ ಹಾಕ್ತೀನಿ ಬಾ. ಏ ಇದು ಚಲೋ ಐತ್ ನಡಿ. ಮೊದಲ್ ನೀ ಪಾವು ಪುಕ್ಕ ಮುಚ್ಕೊಂಡ್ ನಡಿ ಮಗನ. ಬಾ ಏ ನಡಿ ನಡಿ ಏ ಬಾ ನಡಿಯ ಡುಮ್ಮಿ, ನಡಿಯ ಡುಮ್ಮಿ, ಏ ಬಾರ ನಡಿ ನಡಿ. ಏ ಬಾ ಬಂದ್ ನಡಿ ಏ ಬಾ ಬಂದ್ ನಡಿ. ಬಾಗ್ಲ ಹಾಕ್ತೇನೆ ನಡಿ. ನಡ್ರಿಪ್ಪ ಬಾಗ್ಲ ಹಾಕೋನು. ಈಗ ಏನು ಬಿಡಂಗಿಲ್ಲ ನನ್ನ ಮಗಳ. ಇವತ್ತಿಗೆ ಗಾರ್ಡನ್ ಕರ್ಕೊಂಡು ಹೋಗ್ಬೇಕಂತ. ಮತ್ತೇನ್ ತಿನ್ನಿಸ್ಕೊಂಬರ್ಬೇಕು ನಿಂಗ? ಏನ ಪಾನ? ಪಾನಿಪುರಿ ಬೇಕಂತ ನೋಡ್ರಿ. ಈಟ್ ಅದಾಳ ಒಂದ್ ಗೇನ್ ಪಾನಿಪುರಿ ಬೇಕಂತ. ಈಕಿಗೆ ಪಾನಿಪುರಿ ಲವರ್ ಆಗ್ಯಾಳ. ಎಷ್ಟು ತಿಂತಾಳ ನೋಡೋಣ ನಡ್ರಿ. ಫಸ್ಟ್ ಪಾನಿಪುರಿ ತಿನ್ಸೋಣ ಅಂತ, ಆಮೇಲೆ ಗಾರ್ಡನ್ ಕರ್ಕೊಂಡು ಹೋಗೋಣ ಅಂತ ನಡ್ರಿ. ಬಾ ನೋಡ್ರಿ, ಇಲ್ಲೇ ನಮ್ಮ ಸ್ಪರ್ಶಾಗ ಪಾನಿಪುರಿ ಬೇಕಂತ ಕೂಡಲೇ ನಮ್ಮ ಗೊಟ್ಟೆ ಸಾಲಿ ಮುಂದೆ ಬಂದೇವಿ. ಪಾನಿ ಇಲ್ಲೈತಿ, ಪುರಿ ಇಲ್ಲೈತಿ, ಎರಡು ಸಪ್ರೇಟ್ ಕೊಟ್ಟಾರ ಸ್ಪರ್ಶ ಅಂತೇಳಿ. ಮಸ್ತ್ ಜಬರ್ದಸ್ತ್ ಟೇಸ್ಟ್. ನಮ್ಮ ಸ್ಕೂಲ್ ಡೇಸ್ನಾಗಿಂದ ಇಲ್ಲೇ ತಿಂತಿದ್ದು ನಾನು. ಅದಕ್ಕೆ ನೆನಪು ಬಂತಂತೆ ಮತ್ತೆ ವಾಪಸ್ ಬಂದೀನಿ. 15 ವರ್ಷದಿಂದ 10th 15 ವರ್ಷ ಆದ್ಮೇಲೆ ಬಂದೇನಿ. ಸುನೋದಕ್ಕೆ ಪಾನಿ ಹಾಕ್ಲಿ. ತಿನ್ನ ಲೇಟಾ ತಿನ್ನ ಬಿಡಾಕತ್ತ ತಿನ್ನ. ನಾನು ರಾಹುಲ ಶಿವಪುರಿ ತೊಗೊಂಡೇವಿ. ಈಗ ಶಿವಪುರಿ ತಿನ್ನೋಣಂತ. ದೋಸ್ತ್ ಟೇಸ್ಟ್ ಮಾಡಿ ನೋಡಲ್ಲ ಹೆಂಗೈತಂತ. ಹಂಗೈತೋ ಏನು ಚೇಂಜ್ ಆಗೈತ? ಕರೆ ಹೇಳ್ಬೇಕಾ? ಹಂಗೈತಿ ಸ್ವಲ್ಪ ಚೇಂಜ್ ಆಗೋದೇ ಅದು.
ಎಷ್ಟು ವರ್ಷ ಆತ ನಂದು ಮುಗಿದ 6 ವರ್ಷ ಆತ ಇಲ್ಲೇ ಹಾ ನನ್ ಮುಗಿದ 15 ವರ್ಷ ಆತ ಪ್ರಶಾಂತ್ ಪಾನಿಪುರಿ ತಿನ್ನೋದಂದ್ರ ಪುರಿ ಅಷ್ಟ ತಿಂತಾಳ ಅದ್ರ ಒಳಗಿಂದ ಏನೂ ತಿನ್ನಂಗಿಲ್ಲ. ನಾವಿಬ್ರು ಕೂಡ ಪಾನಿ ನಾವ ಕುಡಿದ್ವಿ, ನಾನು ರಾಹುಲ್ ಕುಡಿ. ಈಕೆರ ಏನು ಬರೀ ಪುರಿ ತಿನ್ನಾಕ ಬರ್ತಾಳೆ ಮಟ್ಟ ಪ್ಯಾನಿ. ಓ ಚಲೋ ಐತಿ ಬೇಡವಾ ನೀ ತಿನ್ನ ಹೆಂಗ ಕೇಳ್ತಾಳ ಅಪ್ಪ ಬೇಕಾ ಅದ್ ಕೇಳ್ತೈತಿ. ಕಡ್ಲಿ ತಿನ್ ಮತ್ತೆ ಎಲ್ಲರೂ ದಪ್ಪ ಆದ್ರ ಆಕೆನ್ ಜಿಮ್ ಮಾಡ್ತಾ ಏನ್ ಕಡ್ಲಿ ತಿನ್ನಾಕ. ಶನು ಏನಮ್ಮ ಗಾರ್ಡನ್ ಬಂತ ಗಾರ್ಡನ್ ಸೈಲೆಂಟ್ ಒಮ್ಮೆ ಜಿಗದಾಡತಿದ್ಲಿ ಈಗಿನ ವಿಡಿಯೋ ಮಾಡಕತ್ ಕುಡ್ಲಿಕ್ಕೆ ನರ್ವಸ್ ಆಗ್ಬಿಡ್ತೈತೆ ಒಮ್ಮಿಂದ ಮಕ್ಳು. ಹುಡುಗರು ಯಾವೂ ಇಲ್ಲ ನಡಿ ಗಾರ್ಡನ್ಯಾಗ. ಅಲ್ಲಿ ಮಳಿ ಬಂದೈತಂತೆ. ವರ್ಷ ಕ್ಯಾನ್ಸಲ್ ಗಾರ್ಡನ್ ಮನಿಗೆ ಹೋಗೋಣ. ಮನೆಗೆ ಹೋಗೋನು ಯಾರು ಇಲ್ಲ ಅಲ್ಲಿ ಒಳಗ. ಯಾರಿಲ್ಲ ನಡಿ ಬಂದಾಗಿತ್ತು. ತಲಿ ಹೆಂಗ್ ಇಕ್ಕೊಂಡ್ರಿ ಹಣಿಗೆ ಸಿಕ್ಕೇತ ಅಂದ್ ಕುಡ್ಲಿ ಹೆಂಗ್ ಇಕ್ಕೊಂಡೈತಿ. ಈಗ ಟ್ರೆಂಡ್ ಇದು ಕರಿಯ ಅಷ್ಟೇ ಅದ. ನಡಿ ಹೋಗೋಣ. ನೋಡ್ರಿ ಬರೋಬರಿ 7:30 ಆತ. ಆಲ್ಮೋಸ್ಟ್ ಕತ್ಲಾಗೈತಿ. ನಮ್ ಸ್ಪರ್ಶನ್ ಈಗ ಗಾರ್ಡನ್ ಕರ್ಕೊಂಡ್ ಬಂದೇನಿ. ನಮ್ ರಾಹುಲ್ ಕರ್ಕೊಂಡ್ ಬಂದೇನಿ. ಸಣ್ಣ ಹುಡುಗಲ್ಲ ಆಟ ಆಡ್ತೀನಿ ಬರ್ರಿ ಆಟ ಆಡೋಣಂತ. ನೀನು ನಾನು ಆಟ ಆಡೋನು ಡಾರ್ಲಿಂಗ್. ನಮ್ ಸ್ಪರ್ಶಾಗ ಅವ್ರ ಮಾಮನ ದುಗಿಸ್ಬೇಕಂತ. ಅಪ್ಪಿನಿ ಆಗ್ಯಾಬೇಡ ಮಾಮ ದುಗಿಸ್ತಾನ. ಇವತ್ ಕೈ ರಿಲ್ಯಾಕ್ಸ್ ಆಯ್ತು ನಂದು. ಹಾ ದುಗಿಸ್ತಾನ ಜೋ ದುಗಿಸ್ ಮರ. ಇಲ್ಲೋ ದುಗುಸ. ಆ ಹುಡುಗಿ ಎಷ್ಟು ಆಡತಾಳ ಅಷ್ಟ ಆಡ್ಬೇಕಾಕಿ ಅಂದಾಗ ಸಮಾಧಾನ ಆಕಿಗೆ. ಇಲ್ಲ ಸ್ಟೇಟ್ ದುಗಿಸ್ಲಾ ಹೆಂಗ್ ದುಗ್ಸಾತ ನೋಡ್ರಿ. ಸೊಟ್ ದುಗ್ಸಾತನ್ ದುಗುಸ್ ಅಂದ್ರ ನೋಡ್ರಿ ಎತ್ತ ಹೊಂಟೈತ್ ನೋಡ್ರಿ ಜೋಕಾಲಿ. ಡೋಂಡು ಪಸಕ ನಮ್ ರಾಹುಲ್ ಹೆಂಗ ಆಡ್ಸತನ್ ಸ್ಪರ್ಶನ್. ಸೋನು ಗಟ್ಟಿ ಕೂಡ ನೋಡಲ್ ಮಾಮ ಎಷ್ಟು ಪ್ರೀತಿಲಿ ಆಡ್ಸತನ್ ನಿಂಗ. ಸಾಕಂತ ಬಿಡಪ್ಪ. ನಡಿ ಮನಿಗೆ ಹೋಗೋಣ ಬಾ. ಚಲೋನಾ ಸೀಸೋ ಬೇಡ, ಅದು ಹೊಲಸಾಗೈತಿ. ನನ್ನ ಕಡೆ ಟಿಶ್ಯೂ ಇಲ್ಲಿ ಒರ್ಸಾಕ. ಗಾರ್ಡನ್ ಬಾಯ್ ಮಾಡ್ಲಾ? ಬಾಯ್ ಮಾಡಿದೆ ಗಾರ್ಡನ್ಗ. ನಾಳೆ ಬರ್ತೀನಿ ಅಂತ ಹೇಳಿ ಅನ್ವಲ್ತದ ಮಕ್ಕೊಂತೀಗ. ನಾಳೆ ಬರ್ತೀನಿ ಅಂತ ಹೇಳಿ ನಡಿ. ಚಲೋ ನೋಡ್ರಿಪ್ಪ ನಮ್ಮ ಸ್ಪರ್ಶನ್ ಜೋಡಿ ಇವತ್ತಿನ ಡೇ ಹಿಂಗಿತ್ತು.